ಶಿರೋಮಣಿ ಇವರು ಬಂದವರು ದಾರರೋ ದಾರಿಲೋ ಒಂದ್ ಹೇಳಿದ್ರೆ ವಿಚಾರ ಮಾಡಿದ್ರೆ ವಿಚಾರ ಆಗಲಾರದು. ಏನ್ ಮಾಡ್ಬೇಕಲ್ಲ ಸಂಗೀತಗಾರ ಶಿರೋಮಣಿ ಎಲೈ ದೊಡ್ಡ ಸಾರಥಿ ಅವರು ದೊಡ್ಡ ದೇವರಂತೆ ಕಾಣುವರು. ಶಾಬ ಮತ್ತೊಂದು ಯಾಳದಲ್ಲಿ ಬಿಡದಾಳಾಕಿ ಮಾತಾಡಿಸುವಂತನಾಗಲೇ ಸುಂದರ ಸಾರಥಿ. ಬಂದವರು ತಾವು ದಾರ ತಾಯಿ ಹೋ ಅಂದ. ಎಲೈ ಚತುರ ಮಾನವ ಪೃಥ್ವಿ ಆಪ ತೇಜ ವಾಯು ಶಾಪ ಆಕಾಶವೆಂಬ ಪಂಚ ಮಹಾಭೂತಗಳ ಆಧಾರ ರೂಪವಾಗಿರುವ ಈ ಜಗತ್ತಿನಲ್ಲಿ ಮಾಯಾರಂಜಿತವಾಗಿ ಶಾಪ ಮುತ್ತು ರತ್ನ ಮಾಣಿಕ್ಯ ಪ್ರಜ್ವಲಿಸುವ ಜರಿದ ಪಿತಾಂಬರನ್ನು ಹುಟ್ಟು ಇರುವಂತಿಗಿ ಸೇವಂತಿಗಿ ಬಕ್ಕುಳಕೆದವರಿಗೆ ನಾಗ ಸಂಪಿಗಿ ಚಂಪಕ ಪಾರಿಜಾತ ಪುಷ್ಪಾದಿಗಳ ಗಣದಂಡಿಯನ್ನು ಹುಟ್ಟು ಶಾಪ ಶೃಂಗಾರದಿಂದ ಶೋಭಿತಳಾಗಿ ಕರ ಚಕ್ರ ಗದಾ ತ್ರಿಶೂಲ ಖಡ್ಗ ಮುಂತಾದ ಆಯುಧಗಳು ಹಿಡಿದು ಅಡಿ ಮುಂದಕ್ಕೆ ಇಟ್ಟರೆ ಈ ಪೃಥ್ವಿಯಲ್ಲಿರುವ ಅಮರಗಣಾಧೀಶ್ವರರು ನಿತ್ಯ ನೈಮಿತ್ಯವಾಗಿ ನನ್ನ ಸ್ತುತಿಯನ್ನು ಮಾಡುವರು. ಇದು ಅಲ್ಲದೆ ಸತ್ಯಕ್ಕೆ ಕಾಪಾಡಿ ಅಸತ್ಯಕ್ಕೆ ಬಿಸಾಡಿ ಸಂವರಿಸಿ ಶ್ರೇಷ್ಠರನ್ನು ಪರಿಪಾಲಿಸುವಂತ ಈ ಆದಿಶಕ್ತಿಗೆ ಬಂದವರು ದಾರೆಂದು ಕೇಳುವ ನೀನು ದಾರು ನರ ಶಿರೋಮಣಿ ವಜ್ರದ ಖಣಿ. ಓಹೋ ತಾಯಿ ನಾರು ದಾರಂದರೆ ಒಂದ ಗೋಧಿ ಕಾಳವನ್ನು ತಂದು 9 ಗಿರ್ನೆಗವನ್ನು ಬೀಸಿ 360 ಹೋಳಿಗೆಯನ್ನು ಮಾಡಿಸಿ ಊರುಂಡು ಕೇರುಂಡು ಉಳಿದೆಲ್ಲ ಅಂಟದ ಮೇಲೆ ಇಟ್ಟಿದನು. ತಳಿಗೆ ಅಂಟೆತ್ತು ಕಟ್ಟಿದನು. ಅಂಟು ಹೊಚ್ಚಾಗಿ ಹೋಳಿಗೆ ಬಿದ್ದು 8 ಸತ್ತು. ಈಗ ನಾನು ಥಂಟನಾಗಿ ತಿರುಗಾದ್ರು ನೋಡಿ ಬಿಜಾಪುರದವ್ರು ತೊಗಣಿಗೆ ಮುಗ್ದಾನ ಹಾಕಿ ನೋಡಕ್ ಹೊಂಟಿದ್ರು. ನಮ್ಮೂರು ಸನಿ ಬರಾರ್ದಾಗ ಹಲ್ಲು ಉಚ್ಚಿ ಒಯ್ದು ಹಳ್ಳ ತಡಿಸಿತ್ತು. ಎಂತ ಕೀರ್ತಿ ಮಾಡ್ಕೊಂಡು ಬಂದಂತ ನನಗಾದ್ರೂ ಉಡಾಂಟಪ್ಪ ಸಾರಥ್ಯನ್ನವರು ತಾವುದಾರ ತಾಯಿ ಪುಣ್ಯದೇವಿ. ಎಲೈ ಸಾರಥಿ ನಾನು ದಾರೆಂದರೆ ಶಾಪ ಶ್ರೀಮಂತ ಬುರ್ಜ ಬ್ರಹ್ಮಾಂಡ ನೌಖಾಂಡ ಶಿಖರದಲ್ಲಿ ಅಗಣಿತ ಆದರ್ಶ ಮಣಿ ಎಂದು ಅಲಂಕೃತವಾಗಿ ಶೋಭಿಸುವ ಈ ಸಿಂಹಾಸನ ಪೀಠದೊಳು ಕುಳಿತು ನಿತ್ಯ ಗಜಾನನ ನಂದೇಶ್ವರ ಭೃಂಗೇಶ್ವರ 178 ಗಣಾಧೀಶ್ವರರು 178 ಮುನಿಗಳು 90 ಕೋಟಿ ಋಷಿಗಳು ಅಲ್ಲದೆ ಮೋಕ್ಷದಾಯಕರು ಮೋಕ್ಷ ನಾಯಕರು ಬ್ರಹ್ಮ ವಿಷ್ಣು ರುದ್ರಾದಿಗಳು ಕೂಡಿ ನಿತ್ಯ ಕೈಲಾಸದಲ್ಲಿ ಪೂಜೆಯನ್ನು ಗೈವರು ಅಂತ ಪರಮಾತ್ಮನ ಅರ್ಧಾಂಗಿಗಳಾದ ಆದಿಶಕ್ತಿ ಅವತಾರಿಯು ನಾನು. ಇದು ಅಲ್ಲದೆ ನನ್ನ ನಾಮದ ವಿಸ್ತಾರವನ್ನು ಹೇಳುತ್ತೇನೆ ಕೇಳು. ಸಾರಥಿ ನಿತ್ಯ ನಿರಂಜಳೆ ನಿತ್ಯ ನಿರಾಳೆ ನಿತ್ಯ ಶಾರದೆ ನಿತ್ಯ ಕಾಂತಿನಿ ಮಾಂಕಾಳಿ ಗಿರಿಜಾಯಣಿ ಗಿರಿಜ ಕಲ್ಯಾಣಿ ಓಂಕಾರಿಣಿ ಓಂಕಾರ ಸ್ವರೂಪಿಣಿ ರುದ್ರಾಯಣಿ ರುದ್ರ ಅವತಾರಿಣಿ ಮುಕ್ತಿಗೆ ಮಾರ್ಗಳೆ ನಿರ್ಮಲ ಶಾರದೆ ಶಿವಕಾಂತಿ ಧರುಣಿ ಧರ್ಮಗತ್ತಿ ಸಾವಿತ್ರಿ ಗೋವಿತ್ರಿ ನಿರಂಜನ ಸರ್ವ ಮಂಗಳೇ ಸಾರಥಿ ಸಚ್ಚಿದಾನಂದ ಸ್ವರೂಪ ದಾಯಕಳೆ ಚಂಡಿ ಚಾಮುಂಡಿ ಚಂಡೇಶ್ವರಿ ಚತುರ್ಭವಾನಿ ಮಹೇಶ್ವರಿ ಜಗನ್ಮಾತೆ ಜಗತ್ ಕಲ್ಯಾಣಿ ಮಧುಮತಿ ಸುಮತಿ ಪಾರ್ವತಿ ಹೇಮಾವತಿ ಪದ್ಮಾವತಿ ಎಂಬ ಅನೇಕ ನಾಮಗಳಿಂದ ಶೋಭಿಸುವ ಈ ಪ್ರಚಂಡ ಸಿಂಹಾಸನ ಆರೂಢಳಾಗಿ ಸಾಕ್ಷಾತ್ ತುಳಜಾಪುರ ಅಂಬಾ ಭವಾನಿ ಮಾದೇವಿ ಎಂದು ನನ್ನ ನಾಮವು ಕೇಳುವಂತ ನಾವು ಸೇವಕ ಸದಾ ಭಾವಕ ನಿಮ್ಮ ದೇವಲೋಕವನ್ನು ಬಿಟ್ಟು ರಾಜಮಂದಿರಕ್ಕೆ ಬಂದು ಕಾರ್ಯನ ತಾಯಿ ಪುಣ್ಯದೇವಿ. ಸಾರಥಿ ನಾನು ಈ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇನೆಂದರೆ ಇಂದಿನ ದಿವಸದಲ್ಲಿ ನಾನು ಕೈಲಾಸ ಮಂದಿರದಲ್ಲಿ ಇರುವ ಕಾಲದಲ್ಲಿ ಧರ್ಮ ಪತ್ನಿಗಳಾದ ದೇವೇಂದ್ರ ಸತಿ ಸಚಿದೇವಿಯು ಅವು ಸಂತಾಪದಿಂದ ಎನ್ನ ಸ್ತುತಿಯನ್ನು ಮಾಡಿದಕ್ಕೆ ಅವಳ ಭಕ್ತಿಗೆ ಮೆಚ್ಚಿ ಭಕ್ತರ ಅರ್ಥ ಪುಂಜಿತಳಾಗಿ ಭಕ್ತರನ್ನು ಬಾಧೆಪಡಿಸುವ ಆ ಧೂಳ ದಾನವರನ್ನು ದೇವತೆಗಳಿಗೆ ಬಂದ ದುರಿತ ಸಂಕಷ್ಟವನ್ನು ದೂರ ಮಾಡುವ ಸಾರಥಿ ಅತಿ ಜಾಗೃತಿ ಬಂದ್ರೆ ಸಹಜವಾಯ್ತು ನಮ್ಗಳಾದ್ರೆ ಏನ್ರಿ ತಾಯಿ ಸಾರಥಿ ಆ ದುಳರು ದೇವೇಂದ್ರನನ್ನು ಮೂಲಕವಾಗಿ ಶಾಪ ನಿವಾಸಿಗಳಾದ ಇಂದ್ರಾದಿ ದೇವತೆಗಳ ಮೇಲೆ ದೈತ್ಯರ ದಾಳಿ ಅಂದರೆ
ಆ ಹಿಂದಕ್ಕೆ ಮದಾಂಧ ಮಹಿಷಾಸುರನು ದೇವತೆಗಳಿಗೆ ಕಾಡಿದ ಮೂಲಕವಾಗಿ ಶಾಬಾ ಆ ಕಾಲಕ್ಕೆ ನಾನು ಮಹೇಶ್ವರಿ ಅವತಾರವನ್ನು ತಾಳಿ ಆ ಆ ದುರ್ಗಳನ್ನು ಸಂಹಾರ ಮಾಡಿದ್ದೇನೆ. ಶಾಬಾ ಅದರಂತೆ ಈ ಕಾಲಕ್ಕೆ ನಾನು ಕಾಲ ಭೈರವಿ ಅವತಾರವನ್ನು ತಾಳಿ ವಹವ ಆ ದುರ್ಳ ಮತಾಂಧರ ಕರಶಿರಗಳನ್ನು ಕಡಿದು ಆ ಅವರ ಕೊಂಡ ಮಾಲೆಯನ್ನು ಕೊಳಲಿ ಧರಿಸಿಕೊಳ್ಳುವನು. ಶಾಬಾ ದೇವತೆಗಳಿಗೆ ಬಂದ ದುರಿತ ಸಂಕಷ್ಟವನ್ನು ಪಾರ ಮಾಡುವೆನು. ಆ ಸಾರಥಿ ಆಯ ಚಂದ್ರ ಸಚಿ ದಾವಲಿರುವರು ನೋಡು ನೋಡು ಇವತ್ತಿನ ದಿನ ವೈರಿಗಳಿಗೆ ಬಲ ಕೇಳು. ಆ ಸಾರಥಿ ಆಯ ನನ್ನ ವಾಹನನಾದ ಸಿಂಹರಾಜನನ್ನು ಬರ ಮಾಡಿಸು ಸಾರಥಿ ಅತಿ ಜಾಗ್ರತೆ. ದೇವರಿಂದ ಕರೆಸ್ತೇವ್ರಿ ತಾಯಿ